ಆಡಳಿಸುವ ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಆತನ ಹೆಸರು. ಯೂನಿಟಿ ಫೈನಾನ್ಸ್ ಕಾರ್ಪೊರೇಷನ್ ಕ್ರಿಸ್ಮಸ್ ಹಬ್ಬದ ಈ ಅನ್ಯೋನ್ಯ ಚಕೂಟ ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಾಗಲಿ. ಆಮೇಲೆ ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿಕೊಂಡಾಡುತ್ತೇವೆ. ಮೇಲೋಕದ ಕಚ್ಚ ಈ ಭೂಮಿಗೆ ಬಂದ ಆರಾಧಿಸ ಬನ್ನಿ ಸಹೋದರರು. ಮೇಲೋಕದ ಕಚ್ಚ ಲೋಕದ ರಕ್ಷಣೆಗಾಗಿ ಲೋಕರಕ್ಷಕನಾಗಿ ಜನಿಸಿ ಬಂದು ಲೋಕೋದ್ಧಾರವನ್ನು ಗೈದಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಕಡಿದು ಹೋದ ದೇವಮಾನವ ಸಂಬಂಧವನ್ನು ಪುನಃ ಸ್ಥಾಪಿಸಿಕೊಟ್ಟು ನಾವು ದೇವರೊಂದಿಗೂ ದೇವರು ನಮ್ಮೊಂದಿಗೂ ಅನ್ಯೋನ್ಯತೆಯ, ಐಕ್ಯತೆಯ, ಸಮಾಧಾನದ ಸಂಧಾನದ ಜೀವಿತದಲ್ಲಿ ಜೀವಿಸುವಂತೆ ಆಶೀರ್ವದಿಸಿಕೊಟ್ಟಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಈ ಸಂದರ್ಭಕ್ಕಾಗಿ, ಈ ಅನ್ಯೋನ್ಯತೆಗಾಗಿ, ಈ ಸಂಭ್ರಮಕ್ಕಾಗಿ ನಿನಗೆ ವಂದಿಸುತ್ತೇವೆ. ಪಿತೃ ದೇವರೇ, 2025 ವರ್ಷಗಳ ತಗ್ಗಿಗೆ ನೀನು ಈ ಲೋಕಕ್ಕೆ ಮನುಷ್ಯಾವತಾರಿಯಾಗಿ ಜನಿಸಿ ಬಂದು ನಮ್ಮನ್ನು ದೇವರೊಂದಿಗೆ ಒಂದಾಗಿಸಿದಕ್ಕಾಗಿ ನಿನಗೆ ವಂದಿಸುತ್ತೇವೆ. ಕರ್ತನೇ, ಈ ಸುದಿನದಂದು ಯೂನಿಟಿ ಫೈನಾನ್ಸ್ ಕಾರ್ಪೊರೇಷನ್ ಕುಟುಂಬವಾಗಿ ಈ ಸ್ಥಳದಲ್ಲಿ ಸೇರಿ ಬಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ಈ ವರ್ಷದಲ್ಲಿ
ನೀನು ಅವರಿಗೆ ಅನುಗ್ರಹ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇದರ ದೇವರೇ, ಈ ಫೈನಾನ್ಸ್ ಸಂಸ್ಥೆಯನ್ನು ಈ ವರ್ಷ ಪೂರ್ತಿ ನೀನು ಆಶೀರ್ವದಿಸಿದ್ದಿ. ಅವರ ಪ್ರತಿಯೊಂದು ಆಗುಹೋಗುಗಳನ್ನು ಆಶೀರ್ವದಿಸಿಕೊಟ್ಟಿದ್ದಿ. ಈ ಫೈನಾನ್ಸ್ನ ಮೂಲಕ ಅನೇಕರು ತಮ್ಮ ವ್ಯವಹಾರಗಳನ್ನು ಕಂಡುಕೊಳ್ಳುವಲ್ಲಿ, ವ್ಯವಹಾರಗಳನ್ನು ನಡೆಸುವಲ್ಲಿ, ಇದರೆಲ್ಲ ನಿರ್ದೇಶಕರು ಇದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಲ್ಲಿ ನೀನು ಅವರನ್ನು ಬಲಪಡಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಹೀಗೆ ಈ ಸಂಸ್ಥೆಯ ಕುಟುಂಬ ಈ ಸ್ಥಳದಲ್ಲಿ ಸೇರಿ ಬಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಾಗ ಸ್ವಾಮಿ, ನಮ್ಮೆಲ್ಲರ ಜೊತೆಗಿದ್ದುಕೊಂಡು ನೀನು ಮಹಿಮೆ ಹೊಂದು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಪ್ರತಿಯೊಂದು ನಿರ್ದೇಶಕರು, ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನು, ಈ ಫೈನಾನ್ಸ್ನಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳನ್ನು ವ್ಯವಹರಿಸುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶ್ವಸಿಸಿ ಬಲಪಡಿಸಿ ನಡೆಸು. ಈ ಕಾರ್ಯಕ್ರಮದ ಮೂಲಕ ಘನ ಮಾನ ಸ್ತೋತ್ರ ಮಹಿಮೆ ಸದಾ ನಿನಗೊಬ್ಬನೇ ಉಂಟಾಗಲಿ ದೇವರೇ. ಆಮೆನ್. ಆಚರಣೆಯನ್ನು ಈ ಸ್ಥಳದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದು ಬಹಳ ಸಂತೋಷದ ವಿಚಾರ. ಇದು ನಮ್ಮ ಸಂಸ್ಥೆ ಪ್ರಾರಂಭವಾಗಿ 2 ವರ್ಷ ಆಗಿದೆ. 2 ವರ್ಷ ಪೂರೈಸಿ 3 ತಿಂಗಳು ಆಗಿತ್ತು. ಈ 2ನೇ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ನಾವು ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಭಾಪಾಲಕರಾದ ಆಂಡ್ರ್ಯೂ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ವಾಕ್ಯದ ಸಂದೇಶವನ್ನು ನೀಡಬೇಕಂತ ವಿನಂತಿಸಿಕೊಂಡಾಗ ಅವರ ಸಂತೋಷವನ್ನು ಇಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕುಂಬುವುದರಿಂದ ಹಾಗೂ ಮತ್ತೊಬ್ಬರು ವಿಶೇಷ ಅತಿಥಿಯಾಗಿ ನಮ್ಮ ಚಂದ್ರದುರ್ಗ ಸಭಾಪಾಲಕರಾದ ಸೋಫಿಯಾ ಮೇಡಮ್ ಪ್ರಿನ್ಸಿಪಲ್ ಅಮ್ಮರವನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತ ಮಾಡುತ್ತೇನೆ. ಹಾಗೂ ನಮ್ಮ ಮತ್ತೊಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ನು ಸಹ ಜಾರ್ನನ್ನು ಸಹ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಹಿರಿಯ ವಕೀಲರು ಹಾಗೂ ಈ ಸಂಸ್ಥೆಯ ಕಾನೂನು ಸಲಹೆಗಾರರಾದ ಇಮ್ಯಾನ್ಯುಯಲ್ ಅವರನ್ನು ಸಹ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಎಲ್ಲ ಪಾಲುದಾರರನ್ನು ಸಹ ನಾನು ಸ್ವಾಗತಿಸ್ತೇನೆ. ಹಾಗೂ ಪಾಲುದಾರರ ಕುಟುಂಬ ವರ್ಗದವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಸ್ವಾಗತ ಕೋರಿದ ಶ್ಯಾಮ್ ಸಂಪತ್ ಕುಮಾರ್ ಅವರನ್ನು ನಾನು ಈ ಸಭೆಗೆ ಸ್ವಾಗತವನ್ನು ಕೋರುವನಾಗಿದ್ದೇನೆ. ಈಗ ಸತ್ಯವೇದ ಪಾರಾಯಣ. ನಮ್ಮ ಮಧ್ಯದಲ್ಲಿ ಫೋಟೋಗ್ರಾಫರ್ ರೂಬಿ ಅವರು ಬಂದಿದ್ದಾರೆ. ನಮ್ಮ ಇವರು ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುವವನಾಗಿದ್ದೇನೆ. ಎರಡನೇ ವರ್ಷದ ಸಮಾರಂಭದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 46ರಿಂದ 56 ವಚನಗಳು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 46ರಿಂದ 56 ವಚನಗಳು. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯನೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಸಬೇತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು ಎಂಬುವಂತೆ.
ಈಗ ನಮ್ಮ ಸಭಾಪಾಲಕರಿಂದ ಕ್ರಿಸ್ಮಸ್ ಸಂದೇಶ ಅಮ್ಮನವರಿಂದ ಅಮ್ಮನವರಿಂದ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸಲಾಗಿದ್ದೇನೆ. ಕ್ರಿಸ್ಮಸ್ ಹಬ್ಬ ಅನ್ನುವಾಗ ಪ್ರತಿಯೊಂದು ಸ್ಥಳದಲ್ಲಿಯೂ ಸಹ ದರ್ ಇಸ್ ಅ ಗ್ಯಾದರಿಂಗ್ ಅಲ್ಲ. ಈ ಗ್ಯಾದರಿಂಗ್ಗೆ ಪ್ರತಿಯೊಂದು ಸತ್ಯವೇದದಲ್ಲಿಯೂ ಸಹ ಕಥನಗಳುಂಟು. ಕಥನಗಳು ಅನ್ನುವಾಗ ಕ್ರಿಸ್ಮಸ್ ಹಬ್ಬ ಕುರುಬರಿಗೆ ಅವರಿಗೆ ನಿರೀಕ್ಷೆಯನ್ನು ತಂದುಕೊಟ್ಟಂತ ಒಂದು ಕಥನ ಆಗಿರ್ಬೋದು. ಜೋಯಿಸರಿಗೆ ಒಂದು ರಿಸರ್ಚ್ ಡಿಸ್ಕವರಿಯ ಒಂದು ಕಥನವಾಗಿರ್ಬೋದು. ಮರಿಯಳಿಗಾದರೂ ಆಕೆ ಬಹಳ ಪುಣ್ಯವಂತಳು, ಅತಿ ಆದಂಥ ಒಂದು ಆಶೀರ್ವಾದವನ್ನ ಹೊಂದಿದಂಥ ಒಂದು ಕಥನವಾಗಿರ್ಬೋದು. ಈ ರೀತಿಯಾಗಿ ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ತನ ಜನನ ಬಹಳಷ್ಟು ವಿಚಾರಗಳಿಗೆ ಅದು ನಮ್ಮನ್ನ ಮುನ್ನುಗ್ಗುವಂತೆ ಮಾಡ್ತದೆ. ಈ ಒಂದು ಯುನೈಟೆಡ್ ಫೈನಾನ್ಸ್ ಕಾರ್ಪೊರೇಷನ್ ಎಂಬುದಾಗಿ ನೀವೇನನ್ನ ಮಾಡಿಕೊಂಡಿದ್ದೀರಾ, ಅದು ಎರಡನೆಯ ವರ್ಷ. ಐ ವಾಸ್ ಥಿಂಕಿಂಗ್, ದೇವರ ವಾಕ್ಯವನ್ನ ಓದುವಾಗ ಸಮಟೈಮ್ಸ್ ಇಟ್ ಇಸ್ ಗಾಡ್ಸ್ ಪ್ರಾಜೆಕ್ಟ್ ಅಲ್ಲ, ದೇವರದೊಂದು ಪ್ರಾಜೆಕ್ಟ್ ಅನ್ನುವಾಗ ಆ ಒಂದು ನೀವು 53ನೇ ವಚನವನ್ನ ನೀವು ಓದೋದಾದ್ರೆ, ಪ್ರಭುಗಳನ್ನು ಸಿಂಹಾಸನಗಳಿಂದ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದೇನೆ, ಹಸಿದವರನ್ನ ಮೃಷ್ಟಾನ್ನದಿಂದ ತೃಪ್ತಪಡಿಸಿ ಸಿರಿವಂತರನ್ನ ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟಿದ್ದೇನೆ. ಈ ಎಲ್ಲ ವಾಕ್ಯಗಳನ್ನ ನಾವು ನೋಡುವಾಗ ಸಮಟೈಮ್ಸ್ ಏನಂದ್ರೆ, ದೇವರು ಬಡವರನ್ನ ಬಲ್ಲಿದರನ್ನ ಅವರೆಲ್ಲರನ್ನ ಉದ್ಧಾರ ಮಾಡಿ ಅವರಿಗೆ ಒಂದು ಸ್ಥಿತಿಗತಿಗಳನ್ನ ಕೊಡಬೇಕಾದಂತ ಒಂದು ದೇವರ ಒಂದು ಆ ಯೋಚನೆ ಅದು ಮನುಷ್ಯರಲ್ಲಿ ಕಾರ್ಯಗತವಾಗಬೇಕಾದ್ರೆ ದೇವರನ್ನ ನಂಬಿದಂತ ಕೆಲವರು ಅದನ್ನ ದೇ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಪ್ರಾಜೆಕ್ಟ್ ಅಂಡ್ ದೇ ಹ್ಯಾವ್ ಟು ಟೇಕ್ ಇಟ್ ಇನ್ ಎಕ್ಸಿಕ್ಯೂಟಿಂಗ್ ಇಟ್ ಅಲ್ಲ, ಅದನ್ನ ತೆಗೆದುಕೊಂಡು ನಾವು ಮುಂದೆ ಮಾಡಬೇಕು. ಸೊ ಸಚ್ ಪ್ರಾಜೆಕ್ಟ್ ಇಸ್ ದಿಸ್ ಅಲ್ಲ. ದೇವರ ವಾಕ್ಯ ಹೇಳುವಂತೆ ನಾವು ಚಿಕ್ಕ ಪುಟ್ಟ ಒಂದು ಫೈನಾನ್ಸ್ ಮಾಡೋದ್ರಿಂದ ಎಷ್ಟೋ ಜನರ ಒಂದು ಕಷ್ಟ ಸಂಕಟಗಳಾಗಿರ್ಬೋದು, ಎಷ್ಟೋ ಜನಗೆ ಒಂದು ಸ್ಥಿತಿಯನ್ನು ತಂದು ಕೊಡುವಂಥದ್ದಾಗಿರ್ಬೋದು. ಬಟ್ ಇನ್ ಎವ್ರಿಥಿಂಗ್ ದಟ್ ವಿ ಡೂ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ಕ್ರಿಸ್ತನನ್ನ ನಾವು ಕಾಣುವಂಥವರಾದರೆ ದೇವರ ಕಾರ್ಯ ನಮ್ಮ ಇರುವಂಥ ಸಂಸ್ಥೆಗಳಲ್ಲಿ ನಾವು ಮಾಡುವಂಥ ಕಾರ್ಯಗಳಲ್ಲಿ ಅದು ಹೆಚ್ಚಿನದಾಗಿ ಕಂಡು ಬರ್ತದೆ. ಇದು ನಮಗೆ ಕ್ರಿಸ್ಮಸ್ ಹಬ್ಬದ ಒಂದು ಶ್ರೇಷ್ಠವಾದಂಥ ಒಂದು ಗುರಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಂಥ ಶ್ರೇಷ್ಠವಾದಂಥ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಟು ಬಿ ವಿತ್ ಅಸ್ ಅಂಡ್ ಟು ಡೀಲ್ ವಿತ್ ಆಲ್ ಅವರ್ ಪ್ರಾಬ್ಲಮ್ಸ್ ಅಲ್ಲ. ನಾವು ಅದನ್ನು ನಮ್ಮೊಂದಿಗೆ ಇದ್ದುಕೊಂಡು ನಮಗಿರುವಂಥ ಪ್ರತಿಯೊಂದು ಎಲ್ಲ ಕಷ್ಟಗಳಲ್ಲಿ ಅದನ್ನು ನಮ್ಮೊಂದಿಗೆ ಇರ್ಲಿಕ್ಕಾಗಿ, ನಮ್ಮೊಂದಿಗೆ ಅದನ್ನು ಬಿಡಿಸ್ಲಿಕ್ಕಾಗಿ, ನಮ್ಮನ್ನು ರಕ್ಷಿಸ್ಲಿಕ್ಕಾಗಿ, ಅದನ್ನು ನಮ್ಮೆಲ್ಲ ಕಷ್ಟಾರ್ಜಿತಗಳನ್ನ ತನ್ನ ಮೇಲೆ ಹಾಕಿಕೊಳ್ಳಿಕ್ಕಾಗಿ ಆತನು ಇದ್ದಂಥ ಒಂದು ಶ್ರೇಷ್ಠವಾದಂಥ ಹಬ್ಬದಂದು ನಾವೆಲ್ಲರೂ ಸಹ ಕುಟುಂಬವಾಗಿ ಕೂಡಿ ಬಂದಿರುವಾಗ ಬಹಳಷ್ಟು ಈ ಒಂದು ಹಂತದಲ್ಲಿ ದೇವರ ಕಾರ್ಯ ಅನ್ನುವಾಗ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್ ಫಾರ್ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅಲ್ಲ. ಮರಿಯಳಿಗೆ ಅದು ಈಸಿ ಟಾಸ್ಕ್ ಆಗಿರಲಿಲ್ಲ. ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಆಕೆ ಒಂದು ತರಬೇಕಾದ್ರೆ, ಜನನ ಕೊಡ್ಬೇಕಾದ್ರೆ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್ ಅಲ್ಲ, ಕುರುಬರಿಗಾಗ್ಲಿ ಜೋಯಿಸರಿಗಾಗ್ಲಿ. ಬಟ್ ದೇ ಆಲ್ ಮೇಡ್ ಇಟ್ ಅಲ್ಲ, ದೇ ಟುಕ್ ದೇರ್ ಓನ್ ವೇ ಆಫ್ ಸ್ಟ್ರಗಲ್ಸ್ ಅಂಡ್ ದೇ ಮೇಡ್ ಇಟ್ ಅನ್ನುವಾಗ ನಿನ್ನ ಒಂದು ಜೀವಿತದಲ್ಲೂ ಅಷ್ಟೇ ದೇವರ ಕಾರ್ಯಕ್ಕೆ ನಮ್ಮನ್ನ ನೇಮಿಸಿದಾಗ ಇಟ್ ಇಸ್ ನಾಟ್ ಎ ಈಸಿ ಅಲ್ಲ. ನಾವು ಕೆಲವು ಟೈಮ್ ಬಿಟ್ಬಿಡ್ತೇವೆ, ಕಷ್ಟ ಆಯ್ತು, ಆಗ್ಲಿಲ್ಲ, ಬಹಳಷ್ಟು ಆಚರಣೆ ನಮ್ಮ ಯೋಚನೆ ಅಂತ ಅದು ಆಗ್ತಾ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಬಿಟ್ಟು ಹೋಗುವಾಗ ದೇವರ ಮಹಿಮೆಯನ್ನ ನಾವು ಕಾಣದೆ ಹೋಗ್ತೇವೆ ಮಧ್ಯದಲ್ಲಿ ಬಿಡುವಾಗ ಅಲ್ಲ. ದೋಸ್ ಹೂ ಹೋಲ್ಡ್ ಆನ್ ಅಂಟಿಲ್ ದಿ ಎಂಡ್ ದೇ ವಿಲ್ ಗೆಟ್ ಟು ಸೀ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಅನ್ನುವಾಗ ನಿನ್ನ ಒಂದು ಜೀವಿತದಲ್ಲಿಯೂ ಸಹ ಇಟ್ ಇಸ್ ನಾಟ್ ಈಸಿ ಅಲ್ಲ. ಈ ಸಂಸ್ಥೆಯನ್ನು ಮುಂದೆ ಹಾಕೊಂಡು ಹೋಗುವಂಥದ್ದು ಕಷ್ಟಕರವಾದಂಥ ಒಂದು ಪರಿಸ್ಥಿತಿ. ಎಲ್ಲಂದ್ರೆ ನಾವು ನೆಲೆಸಿದಂತೆ ನಾವು ಎಲ್ಲವನ್ನ ಮಾಡ್ತೇವೆ ಅನ್ಲಿಕ್ಕೆ ಕಷ್ಟ. ಆದಾಗ್ಯೂ ಸಹ ಪ್ರತಿಯೊಂದರಲ್ಲಿ ತಾಳ್ಮೆಯಲ್ಲಿ 2 ವರ್ಷಗಳ ಕಾಲ ಹೆಜ್ಜೆ ಹಾಕಿದ್ದೇವೆ ಎಲ್ಲರ ಒಂದು ಸಪೋರ್ಟ್ ಎಲ್ಲ. ಸೊ ಇಟ್ ಇಸ್ ಅ ಗ್ರೇಟರ್ ಟಾಸ್ಕ್ ಅಲ್ಲ. ಈ ಟಾಸ್ಕ್ ಅನ್ನ ಕಂಟಿನ್ಯೂ ಮಾಡುವಂತ ಒಂದು ಶ್ರೇಷ್ಠವಾದಂತ ಒಂದು ಕರ್ತವ್ಯ, ಇನ್ನಷ್ಟು ಬಲಗೊಳಿಸಲಿಕ್ಕೆ ಒಂದು ಕರ್ತವ್ಯ ನಮ್ಮೆಲ್ಲರಿಗೆ ಇದೆ. ಈ ಮುಖ್ಯವಾದಂತಹ ಒಂದು ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರಿಗೆ ಈ ಒಂದು ಸ್ಟ್ರೆಂಥನಿಂಗ್ ಪಾಯಿಂಟ್ ಅನ್ನ ನಮಗೆ ಅದು ಇಟ್ ಗಿವ್ಸ್ ಅಸ್ ಎ ಪಾಯಿಂಟ್ ಅಲ್ಲ, ನಮಗೆ ಒಂದು ಅವಕಾಶವನ್ನ ಒದಗಿಸಿ ಕೊಡ್ತದೆ. ಈ ಅವಕಾಶ ಎನ್ನುವಾಗ ಅಂದ್ರೆ ನಾವು ಒಬ್ಬರನ್ನೊಬ್ಬರು ನಾವು ಕಟ್ಟಿಕೊಳ್ಳುವಂಥದ್ದು, ಪ್ರೀತಿಯನ್ನ ಕೊಡುವಂಥದ್ದು, ಪ್ರೀತಿಯನ್ನ ತೆಗೆದುಕೊಳ್ಳುವಂಥದ್ದು ಅಲ್ಲ, ನಾವು ಒಬ್ಬರನ್ನೊಬ್ಬರು ಬಲಪಡಿಸುವಂಥದ್ದು, ದೇವರು ಬಂದಂತ ಶ್ರೇಷ್ಠವಾದಂತ ಒಂದು ಸಂದರ್ಭಗಳನ್ನ, ದೇವರ ಒಂದು ಕಾರ್ಯ ಅದು ನಮ್ಮ ಮೂಲಕವಾಗಿ ಈ ಲೋಕದಲ್ಲಿ ಸ್ಥಾಪನೆ ಆಗ್ತದೆ ಅಲ್ಲ. ದೇವರ ಒಂದು ಕಾರ್ಯ ನಮ್ಮೆಲ್ಲರ ವಿ ಆರ್ ದಿ ವೆಸಲ್ಸ್ ಅಂತ ಹೇಳ್ತಾರಲ್ಲ, ನಾವೆಲ್ಲರೂ ಕ್ರಿಸ್ತನಲ್ಲಿ ಇರುವಂತ
ಪಾತ್ರೆಗಳು ಅಲ್ವಾ, ಆ ಪಾತ್ರೆ ಉಪಯೋಗ ಆಗ್ಬೇಕಾದ್ರೆ ದೇ ರಿಕ್ವೈರ್ ಸಮ್ ಎನರ್ಜಿ ಆ್ಯಂಡ್ ಫೋರ್ಸ್ ಅಲ್ಲ, ಆ ಪಾತ್ರೆಗೆ ಅದು ದೇವರು ತಾನೇ ಆಗಿದ್ದಾನೆ. ಈ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಖ್ಯವಾಗಿ ಈ ಕ್ರಿಸ್ಮಸ್ ಹಬ್ಬ ನಿಮ್ಮೆಲ್ಲರಲ್ಲಿ ಸಂತೋಷ ಸಡಗರ ಮಾತ್ರವಲ್ಲದೆ ನಮ್ಮೆಲ್ಲರನ್ನ ಒಂದುಗೂಡಿಸಿ ಇನ್ನಷ್ಟು ಅನ್ಯೋನ್ಯತೆಯನ್ನ ಅದು ಬಲಗೊಳಿಸುವಂಥದ್ದಾಗಲಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಸಂದೇಶ ನೀಡಿದ ಮನವರಿಗೆ ವಂದನೆಗಳು. ನಾವೆಲ್ಲರೂ ಅಮ್ಮನವರು ಹೇಳಿದ ಮಾತನ್ನ ಕೇಳಿದ್ದೀರ. ಈಗ ನಾನು ಮೊದಲೇ ಹೇಳ್ಬೇಕಾಗಿರ್ತಿದ್ದನ್ನ, ಆದರೆ ಅಮ್ಮವರು ಇನ್ನೂ ಸ್ವಲ್ಪ ಅದನ್ನ ಬಿಡಿಸಿ ಹೇಳೋರು ಅಂತ ಕಾಣ್ತದೆ. ಯಾಕೆಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಪಾಪ ಫೈನಾನ್ಸ್ ಬಂದಿದ್ದಾಗ ಅವತ್ತು ನಾವು ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ರು. ಇನ್ವಿಟೇಷನ್ ಇಸ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂದ್ರು, ಫೈನಾನ್ಸ್ ಮಾಡ್ತಾ ಇದ್ದೀವಿ ಅಂದ್ರು. ಹೋದ್ರು, ಇವತ್ತು ಕರೆದಿದ್ದಾರೆ, ಬಂದಿದ್ದಾರೆ. ನಾವು ಇದನ್ನ 2024 ಮತ್ತೆ ಈಗ ಇಲ್ಲಿ ಬರ್ದೇ ಇರೋರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಮತ್ತೆ ಇವತ್ತು ನಮ್ಮ ಸಂಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಬ್ರೀಫ್ ಆಗಿ ನಾನು ಹೇಳ್ಕೊಂಡ್ಬರ್ತೀನಿ, ಆಯ್ತಾ. 2024 ಏಪ್ರಿಲ್ ತಿಂಗಳ 24ನೇ ತಾರೀಕಲ್ಲಿ ನಮ್ಮ ಸಂಸ್ಥೆ ಓಪನ್. ಅಂದರೆ ಕಳೆದ ವರ್ಷ ನಮ್ಗೆ 2 ವರ್ಷ ಆಗಬೇಕು ಅಂದರೆ ಇನ್ನೂ 4 ತಿಂಗಳಿದೆ, ಆಯ್ತಾ. ಆದರೆ 2ನೇ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಕಳೆದ 24ನೇ ಕ್ರಿಸ್ಮಸ್ನ ಮಾಡಿದ್ದೀವಿ. ಮತ್ತು ಇದನ್ನ 2ನೇ ವರ್ಷದ ಕ್ರಿಸ್ಮಸ್ನ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾವು ಇದರೊಳಗಡೆ 19 ಪಾಲುದಾರರಿದ್ದೀವಿ. ನಾವು 19 ಪಾಲುದಾರರು ಒಂದು ಅಮೌಂಟ್, ಅದು ಅಮೌಂಟ್ ಹೇಳೋದು ಬೇಡ, ನಾವು ಅದನ್ನ ಹಾಕಿ ಅಷ್ಟು ಜನ ಇವರು ಮನೆಯಲ್ಲೇ ಅಂಗಡಿಗಳಲ್ಲೇ ನಮಗೆ ಅದನ್ನ ಬಾಡಿಗೆ ಕೊಟ್ಟಿದ್ದಾರೆ. ಭಾಳ ರಿಯಾಯಿತಿ ದರದಲ್ಲಿ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ದೊಡ್ಡದು ಇದು 6,000 ರೂಪಾಯಿ ಯಾರು ಕೊಡೋದಿಲ್ಲ. ಅವ್ರಿಗೆ ನಾನು ಎಲ್ಲರ ಪರವಾಗಿ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಶ್ಯಾಮ್ ಸಂಪತ್ ಕುಮಾರ್ ಅವರು. ಯಾಕೆಂದರೆ ಇವತ್ತಿನ ದಿನ ನಾವು ಅದು ಓದಬೇಕು ಅಂದ್ರೆ ನಮ್ಗೊಂದು 10,000 ರೂಪಾಯಿ, ಒಂದು 4,000 ರೂಪಾಯಿ ಅಂದರೆ ನಾವು 20 ತಿಂಗಳಿಗೆ ನಮ್ಗೆ 80,000 ರೂಪಾಯಿ ನಮ್ಗೆ ಅದರೊಳಗೆ ಉಳಿದಿದೆ, ಗೊತ್ತಾಯ್ತಾ. 80,000 ರೂಪಾಯಿ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ನಮ್ಮ ಪಾಲುದಾರರು. ಅವರಿಗೆ ಮತ್ತೆ ಒಂದು ಕೃತಜ್ಞತೆ ಈ ಸಭೆಯ ಪರವಾಗಿ ಅವ್ರಿಗೆ ನಾನು ತಿಳಿಸ್ತೀನಿ. ಮತ್ತೆ ಈಗ ನಾವು 19 ಜನದಲ್ಲಿ ಎಲ್ಲ ಹಾಕಿ ಏನು ಮಾಡಿದ್ವಿ, ಇದ್ರ ಜೊತೆಲಿ ಏನು ಮಾಡಿದ್ವಿ, ಸುಮಾರು ನಾವು ಇವಾಗವರೆಗೂ 212 ಜನಕ್ಕೆ ಸಾಲ ವಿತರಣೆ ಮಾಡಿದ್ದೀವಿ. 2024 ನಮ್ದು 24ರಲ್ಲಿ ನಮ್ಮ ಸಂಸ್ಥೆ ಉದ್ಘಾಟನೆ ಆಯಿತು. ಅಯ್ಯೋರೇ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ನಂತರ 2 ತಿಂಗಳು ಅದನ್ನ ಪ್ರೋಸೆಸ್ ಮಾಡುವಂತ ಪರಿಸ್ಥಿತಿ ಬಂತು. ಯಾಕೆಂದ್ರೆ ಗೌರ್ಮೆಂಟ್ ಇಂದ ನಾವು ಕೋಆಪರೇಟಿವ್ ಇಂದ ಲೈಸೆನ್ಸ್ ತಗೊಂಡು, ಲೈಸೆನ್ಸ್ ಮುಖಾಂತರನೇ ನಾವು ಮಾಡ್ತಾ ಇರೋದು, ಆಯ್ತಾ. ಲೈಸೆನ್ಸ್ ಮುಖಾಂತರನೇ ಮಾಡ್ತಾ ಇರೋದ್ರಿಂದ ನಮ್ಗೆ ಅದು 2 ತಿಂಗಳು ಇತ್ತು. ನಮ್ದು ಟ್ರಾನ್ಸಾಕ್ಷನ್ ಏನಿದ್ದು ಸ್ಟಾರ್ಟ್ ಆಗಿತ್ತು ನಮ್ದು ಜೂನ್ 24. ಸೊ ಈ 1 ವರ್ಷ 6 ತಿಂಗಳಲ್ಲಿ ನಾವು 212 ಜನಕ್ಕೆ ನಾವು ಸಾಲ ವಿತರಣೆ ಮಾಡಿದ್ದೀವಿ. ಈಗ ನಮಗೆ ಅದನ್ನ ರೀಫಂಡ್ ಮಾಡಿರುವಂಥವ್ರು ಸುಮಾರು ಒಂದು 90 ಜನ ರೀಫಂಡ್ ಮಾಡಿದ್ದಾರೆ. 112 ಜನ ಇವತ್ತಿನ ದಿನ ನಮ್ಮ ಸಾಲದಾರರು ನಮ್ಮಲ್ಲಿ ತಗೊಂಡಿರುವುದು 112 ಜನ ಇದ್ದಾರೆ. ಇದರ ಜೊತೆಗೆ ನಾವು ಕಳೆದ ವರ್ಷ ಏನಾಗಿದೆ, ನಾವು ನಮ್ಮ ಒಂದು ಈ ಬಂದಿರುವಂಥ ಆದಾಯದಲ್ಲಿ ನಾವು ಏನು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಬೇಡ, ಪಾಲುದಾರರಿಗೆ ಏನು ಮಾಡೋದು ಬೇಡ, 1 ವರ್ಷ ಹಾಗೇ ಮಾಡಲಿ ಅಂತ ಏನು ಮಾಡಿದ್ವಿ, ನಾವು ಚೀಟಿ ಮಾಡ್ತಾ ಇದ್ವಿ. ಒಂದು 5 ಚೀಟಿನ ಮಾಡ್ತಾ ಇದ್ವಿ. ಅದರೊಳಗೆ ಬಂದಿರುವಂಥ ಹಣನ ನಾವು ಪಾಲುದಾರರಿಗೆ ಒಂದು 25,000 ರೂಪಾಯಿ ಏನು ಇದಾಗಬಾರ್ದು. ಮೊದಲನೇ ವರ್ಷ ನಾವು ಲಾಸ್ ಅಂತ ತೋರಿಸ್ಬಾರ್ದು, ಅಥವಾ ಅವ್ರು ಸುಮ್ಮನೆ ಬಂದು ಕೂತ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಂದು 25,000 ರೂಪಾಯಿನ ನಿಮ್ಗೆ ಮೊದಲನೇ ವರ್ಷ ಅಂತ ಕೊಟ್ಟಿದ್ದೀವಿ. ಅವರಿಗೆ ಎಲ್ಲರೂ ಭಾಳ ಸಂತೋಷದಿಂದ ತಗೊಂಡೋಗಿದ್ದಾರೆ. ಇದಾಗಿ ಅಭಿವೃದ್ಧಿ ಹೊಂದಲಿ ಅಂತ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ಆ ಸಹಕಾರನ ಮುಂದಕ್ಕೂ ನಾನು ನಮ್ಮನ್ನೆಲ್ಲರನ್ನು ಕೇಳ್ತೀನಿ. ಅದ್ರ ಜೊತೆಗೆ ದಯಮಾಡಿ ಕಾರ್ಯವಾಗ ಮೀಟಿಂಗ್ಗಳಿಗಾಗಲಿ ಇದಕ್ಕಾಗಲಿ ಒಂದು ಕರೆಕ್ಟ್ ವೇಳೆಗೆ ಬರಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ಳೋದು. ಕೆಲಸನ ನಾವು ಮಾಡ್ತೀವಿ, ಕೆಲಸನ ನಾವು ಮಾಡಲಿದ್ದೀವಿ, 3-4 ಜನ ಇದ್ದು ನಾವು ಕೆಲಸ ಮಾಡ್ತೀವಿ. ದಯಮಾಡಿ ಮೀಟಿಂಗ್ ಆಗಲಿ ಒಂದು ಫಂಕ್ಷನ್ಗಾಗಲಿ, ಯಾಕೆಂದ್ರೆ ಕಾಯಿಸುವಂಥದ್ದು ಭಾಳ ಇದು ಭಾಳ ಕೆಟ್ಟ ಇದದು. ಯಾಕೆಂದರೆ ಒಬ್ಬರು ಇದೀಗೂ ಸಭಾಪಾಲಕರುಗಳು ಬಂದಾಗ ನಾವು ಲೇಟಾಗಿ ಬರ್ತೀವಿ ಅಂದರೆ ಅದಕ್ಕೆ ಮರ್ಯಾದಿಲ್ಲ. ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಮೀಟಿಂಗ್ ಆಗಲಿ, ಒಂದು ಟೈಮ್ ಪಂಕ್ಚುಯಾಲಿಟಿನ ದಯಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಈಗ ನೀವು ತಿಳಿದಾಗೆ ನಮ್ಮದು 2-3 ಚೀಟಿಗಳು ಮುಗಿದಿದೆ. ಪಾಲುದಾರರಿಗೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಒಂದು 3 ಚೀಟಿ ಮುಗಿದಿದೆ. ಈಗ ಮತ್ತೆ ಒಂದು ಏಪ್ರಿಲ್ಗೊಂದು ಮತ್ತು ಜನವರಿಗೊಂದು ಸ್ಟಾರ್ಟ್ ಆಗ್ತದೆ, ಆಯ್ತಾ. ದಯಮಾಡಿ ನೀವು ನಿಮ್ಮ ಕಡೆಯವ್ರು ಯಾರಿದ್ದಾರೆ ಅದನ್ನು ಸಹಕಾರ ಮಾಡಿ ಅವ್ರಿಗೆ ಹೇಳ್ರಿ, ನಮಗೆ
ಸಹಕಾರ ಮಾಡಿದ್ರೆ ನಿಮ್ಗೆ ಆ ರೂಪದಲ್ಲಿ ನಮ್ಗೆ ಇನ್ನೂ ಲಾಭ ಜಾಸ್ತಿ ಬರುತ್ತೆ. ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಅಮೌಂಟ್ ಹೋದ ವರ್ಷಕ್ಕಿಂತ ಅಂತೂ ಗ್ಯಾರಂಟಿ ಸಿಗುತ್ತೆ. ಆಯ್ತಾ? ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಜನವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ಚೀಟಿಗಳಿಗೆ ತಾವು ಸದಸ್ಯರನ್ನು ಗುರುತಿಸಿ ಸದಸ್ಯರನ್ನು ನಮ್ಗೆ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಈ ಸಂಘದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಬಂದೈತೆ ನಮ್ಮ ಸಂಸ್ಥೆಯ ಪಾಲುದಾರರಾಗಿ ಈಗ ಇಬ್ಬರಿಗೆ ಇವತ್ತು ಜನ್ಮದಿನ ಆಚರಣೆ ಮಾಡುವಂಥ ಒಂದು ಸಂದರ್ಭ. ಮೊದಲನೇದಾಗಿ ಬೆನಿಡಿಕ್ಟ್ ಗಂಡನ ಸಿಸ್ಟರ್, ಯಾಕೆಂದ್ರೆ ಅವರು 75 ವರ್ಷಗಳನ್ನ ವಸಂತನ ಪೂರೈಸಿದ್ದಾರೆ. ಪಾಪ ಅವರು ನಮಗೆ ಒಂದು ನೋಡಿ, ಅವರು ಒಂದು ಇನ್ವಿಟೇಷನ್ ಕಳಿಸ್ಕೊಟ್ರು ನಮಗೆ. ಏನಕ್ಕೆ? ಒಂದು ಎಲ್ಲರೂ ಇನ್ವೈಟ್ ಮಾಡಿದ್ರು, ನಮ್ಮ ಸಂಸ್ಥೆ ಇದಕ್ಕೆ ಒಂದು ಇನ್ವೈಟ್ ಮಾಡಿದ್ರು. ಆದರೆ ಹೋಗಿದ್ದವರು 3 ಜನ, 3 ರಿಂದ 4 ಜನ ನಾವು ಅಟೆಂಡ್ ಮಾಡಿದ್ದೀವಿ. ಅದಾಗಬಾರ್ದು. ಆದ್ದರಿಂದ ಅವರಿಗೆ ನಾವು ಇಲ್ಲಿ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು, ಅವ್ರಿಗೊಂದು ಶುಭಾಶಯ ಇಲ್ಲಿ ಕೋರಬೇಕು ಅಂತ ಒಂದು ಅವ್ರನ್ನ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಇವತ್ತು 32ನೇ ವರ್ಷ ಬಿಟ್ಟು 32 ವರ್ಷ ಕಳೆದು ಈ ದಿನ ಜನ್ಮದಿನದ ಆಚರಿಸ್ಕೊಳ್ತಾ ಇರೋದು ನಮ್ಮ ಪಾಲುದಾರರಾದ ಜೋವಿಲ್ ಸರ್. ಅವರಿಬ್ಬರಿಗೆ ನಾವು ಈ ದಿನ ಈ ಒಂದು ಕೇಕ್ ಕಟ್ ಮಾಡುವುದರ ಮುಖಾಂತರ ಅವ್ರನ್ನ ಗೌರವಿಸಬೇಕು. ಆದ್ದರಿಂದ ದಯಮಾಡಿ ಎಲ್ಲ ಸಹಕರಿಸಿ ಎಂದು ಕೇಳ್ಕೊಳ್ತೀನಿ. ಯಾರಿಗೂ ಹೇಳಿದ್ರೆ ಸಡನ್ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಯಾಕಂದ್ರೆ ಈ ವಯಸ್ಸಾದಾಗ ಸ್ವಲ್ಪ ಹಾರ್ಟ್ ವೀಕ್ ಇರ್ತದೆ. ಸಡನ್ ಆಗಿ ಮುಂದಕ್ಕೆ ಬಂದಾಗ ಸದ್ಯ ಹಾರ್ಟ್ ಅಟ್ಯಾಕ್ ಆಗೋದು ಆಯ್ತು. ಈ ಸಮಾರಂಭ ಮಾಡಿ ನಮ್ಮನ್ನು ಸನ್ಮಾನಿಸಕ್ಕಾಗಿ ನಮ್ಮ ಇಬ್ಬರ ಪರವಾಗಿ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ಸ್ ಅಂತ ತುಂಬ ಸನ್ಮಾನ ಇಟ್ಕೊಂಡಿದ್ವಿ. ಅವ್ರು ಯಾರು ಅಲ್ಲ, ಜೋನ್ಸ್ ಕಲ್ಯಾಣ್ಜಿ ಅವರು. ಅವ್ರನ್ನ ಎರಡು ಒಂದು ವಿಷಯಕ್ಕೆ ನಾವು ಅವ್ರನ್ನ ಇವತ್ತು ಅವ್ರಿಗೆ ಗೌರವಿಸ್ತಾ ಇದ್ದೀವಿ. ಕಾರಣ ಮೊದಲನೇದು, ಅವರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿದ್ದಾರೆ. ಈ ತಿಂಗಳು 1ನೇ ತಾರೀಕಿಂದ ಅವರು ನಿವೃತ್ತರಾಗಿದ್ದಾರೆ. ಒಂದು. ಎರಡನೇದು, ನಮ್ಮ ಸಂಸ್ಥೆಯಲ್ಲಿ 19 ಜನ ಇದ್ದೀವಿ ನಾವು. ಆದರೆ ನಂಬರ್ 1 ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಜೋನ್ಸ್ ಕಲ್ಯಾಣ್. ಅವ್ರನ್ನ ಭಾಳ ನೆನೆಸ್ಕೋಬೇಕು, ಗೊತ್ತಾಯ್ತಾ? ಅದಕ್ಕೋಸ್ಕರ ಅವ್ರಿಗೂ ನಾವು ಗೌರವ ಸೂಚಿಸಬೇಕು, ಒಂದು ಅವರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅವ್ರು ಬಂದ ಮೇಲೆ ಆ ಕಾರ್ಯಕ್ರಮನ ನಾವು ಮುಂದುವರಿಸ್ತೀವಿ. ಈಗ ಗೌರವಾನ್ವಿತ ಸದಸ್ಯರಿಗೆ ಷೇರು ಪತ್ರ ಹಾಗೂ ಉಡುಗೊರೆ
ವಿತರಣೆ ಕಾರ್ಯಕ್ರಮ. ಇದನ್ನ ಸಭಾಪಾಲಕರುಗಳು ಇಬ್ಬರು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ. ದಯಮಾಡಿ ನಾನು ಹೆಸರು ಕರೆಯುವಾಗ ಒಬ್ಬೊಬ್ಬರಾಗಿ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಡ್ತೀನಿ. ಎ ಇಮ್ಮಾನುವೆಲ್. ಎ ಅನೂಪ್ ಕುಮಾರ್. ಬೆನಿಫಿಕಾ ಸಲ್ಡಾನ. ಮತ್ತು ಸಭೆಯವರ ಒಂದು ಗಮನಕ್ಕೆ ನಮ್ಮ ಸಂಸ್ಥೆಯ ಪಾಲುದಾರರಾದ ದೇವಪ್ರಸಾದ್ ಅವ್ರಿಗೆ ಉಸಿರಾಟದ ಸಮಸ್ಯೆಯಿಂದ ಅವರು ಇದಕ್ಕೆ ಹಾಜರಾಗಿಲ್ಲ. ಮನೆಯಲ್ಲಿ ಅವರು ಎಲಿಜಬೆತ್ ಸೀನಿಯರ್. ಏನು ಗಾಬರಿ ಮಾಡ್ಕೋಬೇಡ್ರಿ, ಇದೇನು ಬೇರೆ ಕೊಡ್ತಾವ್ರೆ ಅಂತ. ಒಂದು ಮನೆಯಲ್ಲಿ ಯಾರು ಇಬ್ಬರಿದ್ದಾರೆ, 2 ಡಿಫ್ರೆಂಟ್ ತಗೊಂಡಿದೀವಿ ಅಷ್ಟೇ, ಒಂದೇ ರೇಟ್. ಏನು ಏನು ಗಿಫ್ಟ್ ಜೋನಾಸ್ ಡಿ. ಜೋವಿಲ್ ಸರ್. ये मोदी जय कुमार. एस माइकल विनोद कुमार. सी मोहन कुमार. सी राजेंद्र कुमार. ए रिचर्ड थॉमस कुमार. एस शैलजा. संध्या सुभाषी. सौजन्य शीला.
ಸುನೀಲ್ ದಿನೇಶ್ ಕುಮಾರ್. ಸ್ಟೀಫನ್ ಲಾರೆನ್ಸ್. ಎ ಜಾರ್ಮೋಹನ್ ಕುಮಾರ್. ಮನಸ್ಸಿ ಆಶೀರ್ವಾದ ನಮ್ಮ ಜನ ಸಭಾಪಾಲಕರಾದ ಎ ಆಂಡ್ರೂ ಜಾನ್ಸ್ ಅವರನ್ನು ಸನ್ಮಾನಿಸಿದರು. ವಿಶೇಷ ಆಹ್ವಾನಿತರಾದ ಅಮ್ಮನವರನ್ನು ಸಹ ನಾವು ಈ ಸಮಯದಲ್ಲಿ ವಂದಿಸಲಾಗುತ್ತದೆ. ಈಗ ನಮ್ಮ ಮಧ್ಯದಲ್ಲಿ ಕದಲೂರು ಸಭೆಯ ಸಭಾಪಾಲನಾ ಸಮಿತಿ ಸದಸ್ಯರಾದ ಜಾಹಿರ್ ಅವರಿದ್ದಾರೆ. ದಯಮಾಡಿ ಅವರು ಬಂದು ಈ ಗೌರವ ಸ್ವೀಕರಿಸಬೇಕಾಗುತ್ತೆ ಪ್ರೀತಿಯಿಂದ ಕೇಳ್ಕೊಂಡು. ಜೋರ್ಜ್ ಕಲ್ಯಾಣ್ಜಿ ಅವರು ದಯಮಾಡಿ ಮುಂದೆ ಬರಬೇಕು. ಆ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನೀಗ, ಮತ್ತೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಬಿಡ್ನಂತ ತಿರ್ಗಾ ಬಿಡ್ನಂತ ಎಲ್ಲಿ ಹೇಳು ಬೈತಾರ ಅಂತಾನೆ ಹೇಳ ಬಿದ್ದಾಗ ಬಿದ್ದಿರೋದಿಲ್ಲ. ಆಹ್ವಾನಿತರು ಯಾರು ತಮ್ಮ ಸಲಹೆಗಳನ್ನ ಕೊಡ್ಬೋದು. ಈ ನಮ್ಮ ಸಂಸ್ಥೆ ಬಗ್ಗೆ ಏನಾದ್ರು ಸಲಹೆ ಕೊಡುವವರು ಇದ್ರೆ ದಯಮಾಡಿ ಮುಂದೆ ಬಂದು ಒಂದೆರಡು ಚುರುಕಾಗಿ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಸಂಸ್ಥೆ ಬಗ್ಗೆ ಸಂಸ್ಥೆಯ ಪಾಲುದಾರರೊಬ್ಬರಾದಂಥ ಸಹೋದರರಾದಂಥ ದೇವಪ್ರಸಾದ್ ಅವರು ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯಮಾಡಿ ಮೌನವಾಗಿರಿ.
ಒಂದು 2 ನಿಮಿಷ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸಗಳು ನಮ್ಮ ಸಂಘದ ವಿನೂತನವಾಗಿ ವಾಂಛನ ಮಾಡಿ ನಮ್ಮೊಂದಿಗೆ ಇಟ್ಟುಕೊಂಡು ಸರ್ವ ಕಾಲಗಳಲ್ಲಿ ಸರ್ವ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಮುನ್ನಡೆಸುತ್ತಿರುವಂತ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ಈ ಶುಭ ದಿನಕ್ಕಾಗಿ ಈ ಅನ್ಯೋನ್ಯತೆಗಾಗಿ ನಿನಗೆ ವಂದಿಸುತ್ತೇವೆ. ಇದು ದೇವರೇ, ಈ ವರ್ಷದ ಪ್ರಾರಂಭದಿಂದ ವರ್ಷಾಂತ್ಯ ತನಕ ಈ ಸಂಸ್ಥೆಯ ಎಲ್ಲ ವ್ಯವಹಾರಗಳಲ್ಲಿ, ಈ ಸಂಸ್ಥೆಯ ಪಾಲುದಾರರಲ್ಲಿ, ಅವರ ಪ್ರತಿಯೊಂದು ಯೋಚನೆಗಳಲ್ಲಿ ನಿನ್ನ ಮಾರ್ಗದರ್ಶನ ಆಶೀರ್ವಾದವನ್ನು ಕೊಟ್ಟು ಅವರನ್ನು ನೀನು ಮುನ್ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ಸಂಸ್ಥೆಯ ಪಾಲುದಾರರೊಬ್ಬರಾದ ಸಹೋದರಾದ ದೇವಪ್ರಸಾದ್ ಉಸಿರಾಟದ ತೊಂದರೆ ನಿಮಿತ್ತ ಮೈಸೂರಿನ JSS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ. ಅವರಿಗಾಗುವಂತೆ ಎಲ್ಲ ಚಿಕಿತ್ಸೆ ನೀನು ಆಶ್ರಯಿಸಿಕೊಂಡು ಕಾಪಾಡು. ಅವರ ಆರೈಕೆಯಲ್ಲಿರುವಂಥ ಪತ್ನಿ ಮಕ್ಕಳನ್ನು ಕೂಡ ನೀನು ಬಲಪಡಿಸಿ ನಡೆಸು. ಈಗ ದೇವರೇ, ಚಳಿಗಾಲದ ದಿನಗಳು, ಈ ದಿನಗಳಲ್ಲಿ ಅವರು ಉತ್ತಮ ವೈದ್ಯಕೀಯ ಸೇವೆಯನ್ನು ಹೊಂದಿಕೊಂಡು ಆರೋಗ್ಯದಲ್ಲಿ ಮುಂದುವರಿಲಿಕ್ಕೆ ಆಗುವಂತೆ ನೀನು ಅವರನ್ನು ಬಲಪಡಿಸಿ ನಡೆಸು. ಪ್ರಿಯ ಸಹೋದರರು ಕೂಡ ತನ್ನ ಆರೋಗ್ಯಕ್ಕೋಸ್ಕರ, ಬಲಕ್ಕೋಸ್ಕರ ನಿನ್ನನ್ನು ಪ್ರಾರ್ಥಿಸಿ ನಿನ್ನಿಂದ ಬಲವನ್ನು, ಆರೋಗ್ಯವನ್ನು ಹೊಂದಿಕೊಂಡು ಅವರು ಮುಂದುವರಿಲಿಕ್ಕೆ ಆಗುವಂತೆ ನೀನು ಬಲಪಡಿಸಿ ನಡೆಸು. ಕರ್ತನೇ, ಹೀಗೆ ಅವರ ಪ್ರತಿಯೊಂದು ಯೋಚನೆ ಮತ್ತು ಸಂಸ್ಥೆಯಲ್ಲಿ ಅವರ ಜವಾಬ್ದಾರಿಕೆ ಇವೆಲ್ಲವನ್ನು ನೀನು ಆಶ್ರಯಿಸಿಕೊಂಡು ಕಾಪಾಡು ಸ್ವಾಮಿ. 2ನೆಯ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಈ ಕುಟುಂಬದೊಂದಿಗೆ ನಾವು ಸೇರಿಕೊಂಡು ನಿನ್ನನ್ನು ಮಹಿಮೆ ಪಡಿಸುವಾಗ ನೀನು ನಮ್ಮ ಜೊತೆಗಿದ್ದುಕೊಂಡು ಬಲಪಡಿಸಿ ನಡೆಸು. ಈ ಕಾರ್ಯಕ್ರಮದುದ್ದಕ್ಕೂ ನಮ್ಮನ್ನು ಮಾರ್ಗದರ್ಶಿಸು. ನೀನು ತಾನೇ ಮಹಿಮೆ ಹೊಂದು ನನ್ನ ಪ್ರೀತಿಗಳ ಹೆಸರಿಗೆ ನೀತಿ ಕಾಲಕ್ಕೆ ಸ್ತೋತ್ರ ಉಂಟಾಗುತ್ತೇವೆ. ಆಮೆನ್. ಸಲಹೆ ಯಾರಾದರೂ ಬನ್ನಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿದೆ. ಈ ಒಂದು ಸಂಸ್ಥೆಯನ್ನು ದೇವರು ಆಶೀರ್ವದಿಸಿ ಬಹಳ ಸುಂದರವಾಗಿ ಚೆನ್ನಾಗಿ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ದೇವರು. ಅದೇ ರೀತಿ ಇವರೊಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ನಡೆಸ್ತಾ ಇದ್ದಾರೆ, ಕೆಲವು ಸಹಾಯಗಳನ್ನು ಸಹ ಮಾಡ್ತೀವಿ. ನನ್ನ ಒಂದು ಸಲಹೆ ಏನಂತಂದರೆ, ಕೇವಲ ಹಣಕಾಸಿನ ಒಂದು ಅಭಿವೃದ್ಧಿಯಾಗಿ ನಾವು ಮಾತ್ರ ಅಭಿವೃದ್ಧಿ ಹೊಂದೋದಲ್ಲ. ಮುಖ್ಯವಾಗಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ತುಂಬ ಬಡ ಮಕ್ಕಳಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಅನಾರೋಗ್ಯ ಪೀಡಿತರಿದ್ದಾರೆ, ಕಷ್ಟದಲ್ಲಿರೋರಿದ್ದಾರೆ. ಅಂಥವರಿಗೆ ಒಂದೊಂದು ಕಾರ್ಯಕ್ರಮಗಳ ಮೂಲಕ ಅವರಿಗೆ ಸಹಾಯವನ್ನು ಮಾಡೋದರ ಮೂಲಕ ನಮ್ಮ ಸಮುದಾಯದ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಲಿಕ್ಕೆ ಮತ್ತು ಅನಾರೋಗ್ಯದಲ್ಲಿರುವವರಿಗೆ ಹಣಕಾಸಿನ ಸಹಾಯವನ್ನು ಮಾಡೋದರ ಮೂಲಕ ಅವರು ಆರೋಗ್ಯವನ್ನು ಪಡೀಲಿಕ್ಕೆ ಸಹಾಯವನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಸಲಹೆ. ಆ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಾದ ಒಂದು ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋದು ನನ್ನ ಅಭಿಲಾಷೆ. ಯಾಕಂದರೆ ಕೇವಲ ನಾವು ಮಾತ್ರ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದೋದಲ್ಲ, ನಮ್ಮ ಸುತ್ತಮುತ್ತಲು ಇರುವಂಥ ನಮ್ಮ ಜನರನ್ನು ಸಹ ನಾವು ಕರ್ಕೊಂಡು ಅವರನ್ನು ಸಹ ನಾವು ಮುಂದಕ್ಕೆ ತರಬೇಕು. ಯಾಕಂದರೆ ಕಷ್ಟದಲ್ಲಿರೋರನ್ನ ನೋಡೋದು ಸಹ ನಾವೇನೆ. ಅವ್ರು ಕಷ್ಟಪಡುವಾಗ ನಾವು ಸಹ ನೋಡಿಬಿಟ್ಟು ನೊಂದ್ಕೊಳ್ತೀವಿ. ಅದರ ಬದಲು ನಮ್ಮಿಂದ ಏನು ಅಲ್ಪ ಸಹಾಯ ಆಗುತ್ತೋ ಅದನ್ನು ನಮ್ಮ ಈ ಒಂದು ಸಂಸ್ಥೆಯಿಂದ ಕೊಡುವುದರ ಮೂಲಕ ಅವರಿಗೂ ಒಂದು ಸಹಾಯ ಮಾಡೋಣ. ಹಾಗೂ ಈ ಸಂಸ್ಥೆಗೆ ಆವಾಗ ಹೆಚ್ಚಿನ ಆಶೀರ್ವಾದ ದೇವರ ಕಡೆಯಿಂದ ಇನ್ನೂ ಹೆಚ್ಚಿನ ಆಶೀರ್ವಾದ ಸಿಗುತ್ತೆ, ಹೆಚ್ಚಿನ ಅಭಿವೃದ್ಧಿಯನ್ನು ಈ ಸಂಸ್ಥೆ ಕಾಣುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಸಲಹೆ. ಇದನ್ನು ಮುಂದಿನ ದಿನಗಳಲ್ಲಿ, ಈಗಾಗಲಿಲ್ಲ ಅಂದ್ರೂ ಸಹ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭಾಂಶಗಳು ಬಂದಾಗ ಅದರಲ್ಲಿ ಕೆಲವು ಅಂಶವನ್ನು ತೆಗೆದಿಟ್ಟು ಅದನ್ನು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಮ್ಮ ಸಲಹೆಯನ್ನು ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ಬೇರೆ ಯಾರಾದರೂ ದಯಮಾಡಿ ಬಂದು
ಎಲ್ಲರಿಗೂ ವಂದನೆಗಳು. ಫೈನಾನ್ಸ್ ಕಾರ್ಪೊರೇಷನ್ ಪ್ರಾರಂಭ ಆಗುವಾಗ ಕೇಳಿದ್ರು ಮೆಂಬರ್ ಆಗ್ತೀರಾ ಅಂತ. ಆಯಿತು ಅಂತ ಒಪ್ಕೊಂಡ್ವಿ. ಆದಮೇಲೆ ಕೆಲವ್ರು ಹೇಳಿದ್ರು ಎಂತೆಂಥ ಗೌಡ್ರದೇ ಮುಳುಗೋಗೈತೆ, ನೀವೇನು ಮಾಡೋಕ್ಕಾಗುತ್ತೆ, ಯಾರಿಗಾರು ಸಾಲ ಕೊಟ್ಟರೆ ಕ್ರಿಶ್ಚಿಯಾನಿಟಿನಲ್ಲಿ ಹೋಗಿ ವಸೂಲು ಮಾಡೋಷ್ಟು ದರ್ಪವಾಗಿ ವಸೂಲು ಮಾಡೋದಕ್ಕಾಗಲ್ಲ, ಅಂಥದ್ರಲ್ಲಿ ನೀವು ಮೆಂಬರ್ ಆಗಿದ್ದೀರಲ್ಲ ಅಂತ. ನಾವು ಒಂದೇ ಹೇಳೋದು, ಯಾವುದು ದೇವ್ರನ್ನ ಇಟ್ಕೊಂಡು ನಾವು ಮಾಡ್ತೀವೋ ನಿಜವಾಗ್ಲೂ ಸೋಲ್ ಅನುಭವಿಸಲ್ಲ. ಯಾಕೆಂದರೆ ನನ್ನ ಇದು ಓನು, ನನ್ನ ಜೀವಿತದ ಒಂದು ಅಡಿಪಾಯ ಅದು. ಸ್ಕೂಲ್ ಓಪನ್ ಮಾಡುವಾಗ ಹಂಗೆ ಇವ್ರಿಗೇನು ಜ್ಞಾನ ಐತೆ, ಇವ್ರೇನು ಓದವ್ರೆ, ಇಷ್ಟೊಂದು ಕಾಸ್ಟ್ಲಿದೆಲ್ಲ ಸ್ಕೂಲ್ಗಳೆಲ್ಲ ಓಪನ್ ಆಗುವಾಗ ಇವ್ರದ್ದು ಏನು ನಡೀತದೆ ಅಂತ ಅನೇಕರು ಅಂದರು. 30 ವರ್ಷ ದೇವರು ಅನ್ಯೋನ್ಯವಾಗಿ ಯಾವ ಒಂದು ಕಳಂಕ ಸುಕ್ಕು ಬಾರದೆ ಉತ್ತಮವಾಗಿ ನಡೆಸಿದ್ರು. ಇದಕ್ಕೆಲ್ಲ ನಮ್ದೇನೂ ಇಲ್ಲ, ಮನುಷ್ಯರದ್ದೇನೂ ಇಲ್ಲ, ದೇವ್ರದೇನೇ. ನಾವು ಯಾವಾಗ ದೇವ್ರನ್ನ ಆತ್ಕೊಳ್ತೀವೋ ಅವಾಗೆಲ್ಲವೂ ಸಕ್ಸಸ್ ಆಗುತ್ತೆ. ನಾನು ಅವ್ರಿಗೆ ಅದೇ ಹೇಳಿದ್ದು, ಯಾವ ಗೌಡ್ರು ಏನು ಅದೆಲ್ಲ ಬೇಡ, ಅವ್ರಿಗೆ ಗೊತ್ತಿಲ್ಲ ಕ್ರಿಸ್ತ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಕ್ರಿಶ್ಚಿಯಾನಿಟಿ ನೋ ಹೂ ಇಸ್ ಗಾಡ್, ದೇವ್ರಿಗೆ ಗೊತ್ತು, ನಮಗೆ ಗೊತ್ತು. ದೇವರನ್ನು ಆತ್ಕೊಂಡಾಗ ಯಾವ ಒಂದು ಹಿಂಸೆ ಸಂಕಟ ನೋವು ಇದ್ದರೂ ಕೂಡ ಪರಿಹಾರ ಮಾಡ್ತಾರೆ. ನನಗೊಂದು ಕಾನ್ಫಿಡೆನ್ಸು, ನಮ್ಮ ಸಂಸ್ಥೆ ಖಂಡಿತ ಇದಕ್ಕಿಂತ ಅಭಿವೃದ್ಧಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ಹೇಳಿದ್ರು ಅಕ್ಕ, ಭಾಳ ಒಳ್ಳೆ ಸಲಹೆ. ನಾನು ಅದೇ ಯೋಚನೆ ಮಾಡಿರೋದು. ನಾವು ತಿನ್ನೋದ್ರಲ್ಲಿ ಇನ್ನೊಬ್ರು ಕೊಡೋದ್ರಲ್ಲೇ ನಮ್ಗೆ ಹೆಚ್ಚಿನ ಸಂತೋಷ. ಈ ಕ್ರಿಸ್ಮಸ್ ಅಂದರೆ ಅದೇ ಮುಖ್ಯವಾಗಿರೋದು ಅಂತ ನನ್ನ ಉದ್ದೇಶ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮ ಪಾಲುದಾರರೆಲ್ಲ ಸೇರಿ ಈ ಕಾರ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಲಹೆ ಸಹಕಾರಗಳು ಇದೆ. ಏಕೆಂದರೆ ನಮ್ಮದು 19 ಜನದ್ದು ಯಾವ ಒಂದು ಏನು ಹೊಟ್ಟೆ ಕಿಚ್ಚಾಗಲಿ ಅಥವಾ ನಾವು ಮುಂದಾಗಿ ನಮ್ಮ ಮಾತು ನಡಿಬೇಕು ಅಂತ ಇವತ್ತವರೆಗೂ ನಾನು ನೋಡಿಲ್ಲ. ತುಂಬ ಖುಷಿ ಆಗ್ತಾ ಇದೆ ನಮಗೆ, ಇಷ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಇನ್ನೊಂದೇನಪ್ಪ ಅಂದರೆ, ನಾವು 9 ಜನ ಮಹಿಳೆಯರಿದ್ದೀವಿ. ಎಲ್ಲ ಕಾರ್ಯಗಳನ್ನು ನಾವು ಗ್ರೂಪಾಗಿ ನೋಡಿ ಬಂದು ಊಟ ಮಾಡ್ಕೊಳ್ತೀವಿ, ಗಿಫ್ಟ್ ಕೊಡ್ತಾವ್ರೆ, ಈಸ್ಕೊಳ್ತಾ ಇದ್ದೀವಿ, ಸಂತೋಷ ಪಡಿಸ್ತಾವ್ರೆ. ಬಟ್ ಅವ್ರ ಕಷ್ಟಕ್ಕೆ ನಾವು ಏನು ಹೋಗ್ತಾ ಇಲ್ಲ, ಅವ್ರು ನಮಗೇನು ಜವಾಬ್ದಾರಿ ಕೊಡ್ತಾ ಇಲ್ಲ. ನಾನು ಇವತ್ತು ಬೆಳಗ್ಗೆ ಬಂದಾಗ ಅದೇ ಹೇಳಿದೆ, ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ ಸರ್, ಎಲ್ಲ ನಾವೆಲ್ಲ ಪಾಲುದಾರರು, ನಮ್ಮದು ಜವಾಬ್ದಾರಿ ಇದೆ. ಸಂಸ್ಥೆಯಲ್ಲಿ ನಮ್ಮದು ಜವಾಬ್ದಾರಿ ಇದೆಯಾ ಇಲ್ವಾ? ಪಾಲುದಾರರ ಎಲ್ಲರೂ ಇದಕ್ಕೆ ಕೋಆಪ್ರೇಟ್ ಮಾಡಬೇಕು, ಯಾವುದೇ ಒಂದು ಕೆಲಸ ಆಗಲಿ. ಅದಕ್ಕೆ ನಾವೆಲ್ಲ ಹೆಣ್ಮಕ್ಳುಗಳು ನಾವು 9 ಜನ ಇದ್ದೀವಿ ನಿಮ್ಮ ಪಾಲುದಾರಿಕೆಯಲ್ಲಿ. ನಮ್ಮಿಂದ ಏನು ಸಹಾಯ ಬೇಕು, ಏನು ಸಹಾಯ ನಮ್ಮಿಂದ ಆಗುತ್ತೋ ಖಂಡಿತ ನಾವು ಮಾಡೋಣ. ಮುಂದೆ ಇಂಥ ಸಲಹೆಗಳನ್ನು ಕೊಡುವುದರ ಮೂಲಕ ಮುಂದಿನ ರಾಜ್ಯ ಕಟ್ಟುವುದಕ್ಕೆ ಏನು ಅವಶ್ಯಕತೆ ಈಗ ಇದೆ ಅದನ್ನು ನಾವು ಕ್ರಿಸ್ತನಲ್ಲಿ ಆಲೋಚಿಸುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಪ್ರತಿದಿನ ಓಪನ್ ಆದಾಗಿಂದ ಇವತ್ತಿನವರೆಗೂ ಮುಂದಿನ ದಿನಗಳವರೆಗೂ ಎಲ್ಲರೂ ಪ್ರಾರ್ಥನೆಯಲ್ಲಿ ನಮ್ಮ ಸಂಸ್ಥೆಯನ್ನು ನೆನೆಸ್ಕೊಂಡು ನೀವು ಪ್ರೇಯರ್ ಮಾಡಿದ್ರೆ ಖಂಡಿತ ನೀವು ಏನೇನು ಅಭಿಲಾಷೆಗಳಿಟ್ಟಿದ್ದೀರಾ ಅದು ನಡೀತದೆ ಅಂತ ನನ್ನ ಒಂದು ಸ್ವಂತ ಒಂದು ಮಾತು. ಇದರಲ್ಲಿ ಏನಾದರೂ ಸುಕ್ಕು ಕೊಳಂಕ ಇದ್ದರೆ ಕ್ಷಮಿಸಿ. ಇಷ್ಟು ಹೇಳಿ ಅವಕಾಶ ನಿಮಗೆ ಕೊಡೋದು ಕಾನೂನು ಸಲಹೆ ಯಾವಾಗಲೂ ಇದೆ. ಕಾನೂನು ಸಲಹೆ ಯಾರಾದ್ರೂ ಬೇರೆಯವರು ಏನಿಲ್ಲ, ಸ್ವಲ್ಪ ಮುಂದೆ ಎಜುಕೇಶನ್ ಲೋನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಇರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಪಾಲುದಾರರೇ ಹಾಗೂ ಅವರ ಕುಟುಂಬ ವರ್ಗದವರೇ ಹಾಗೂ ಆಹ್ವಾನಿತರೆ, ನನ್ನ ಒಂದು ಸಜೆಷನ್ ಏನಂದರೆ, ಒಂದು ಎಜುಕೇಷನ್ ಲೋನನ್ನು ನೀವು ಇಂಟ್ರೊಡ್ಯೂಸ್ ಮಾಡಿ. ಟೆಕ್ನಿಕಲ್ ಕೋರ್ಸಿಗೆ ಹೋಗ್ಬೋದು ಅಥವಾ MBBS ಹೋಗ್ಬೋದು, ಬ್ಯಾಂಕಿಂದ ಅವರು ಲೋನ್ ತಗೊಳ್ತಾರೆ. ಅದಕ್ಕಿಂತ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನೀವು ಮಕ್ಕಳಿಗೆ ಕೊಟ್ಟರೆ ಆ ಎಜುಕೇಷನ್ ಲೋನಲ್ಲಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಬ್ಯಾಂಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂದರೆ, ಎಜುಕೇಷನ್ ಮುಗಿದ ಮೇಲೆ ಅವರು ರೀಫಂಡ್ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾದಂಥ ಒಂದು ಇದನ್ನು ಮಾಡಿದ್ರೆ ನಮ್ಮ ಕ್ರೈಸ್ತ ಹೆಣ್ಣು ಮಕ್ಕಳು ಅದರಲ್ಲೂ ಅವರು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಥವಾ ಮೆಡಿಕಲ್ ಕೋರ್ಸ್ಗೆ ಅಥವಾ ನೆಕ್ಸ್ಟ್ MBAಗಳಿಗೆ ಹೋಗುವಾಗ ಬೇರೆ ಬೇರೆ ಕಡೆ ಹೋಗೋರು ಬ್ಯಾಂಕಲ್ಲಿ ತುಂಬ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ತಗೊಂಡು ಹೋಗ್ತಾರೆ. ಹಾಗಾಗಿ ಅದೊಂದನ್ನು ಸಲಹೆ ಕೊಡ್ತೀನಿ. ಥ್ಯಾಂಕ್ ಯು.
ಒಂದು ಉದಾಹರಣೆ, ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲಿ ಲೇವಾದೇವಿ ನಡೀತಾ ಇದೆಯೋ ಎಲ್ಲರಿಗಿಂತ ಇಂಟ್ರೆಸ್ಟ್ ಕಡಿಮೆ ನಮ್ಮದು. ಅವ್ರು ಬಂದು ಹೇಳ್ತಾರೆ, ನಾವು ಅಲ್ಲಿ ತಗೊಂಡ್ವಿ 1000 ರೂಪಾಯಿಗೆ 200 ರೂಪಾಯಿ ಇಟ್ಕೊಂಡ್ರು ಅಂತ. ನಾವು 200 ರೂಪಾಯಿ ಇಟ್ಕೊಂಡಿಲ್ಲ, ಬರೀ 100 ರೂಪಾಯಿ ಮಾತ್ರ ಇಟ್ಕೊಳ್ತಾರೆ. ಮತ್ತೆ 4%, 5%, 3% ಹಿಂಗೆಲ್ಲ ತಗೋತಾರೆ. ನಾವು ಪರ್ಸೆಂಟೇಜು ಕಡಿಮೆ ಮಾಡ್ತಾ ಇದ್ವಿ. ನೀವು 7 ಸಲ ತಗೋತೀವಿ, ಇನ್ನೂ 1% ಎಜುಕೇಷನ್ಗೆ, ಮೆಡಿಕಲ್ಗೆ ನಾವು ಕೊಡ್ತೀವಿ ಅಂತ ನಾನು ಈ ಸಮಯದಲ್ಲಿ ನಾನು ಹೇಳ್ತೀನಿ. 10,000 ಎಜುಕೇಶನ್ಗೆ ಏನಾದ್ರು ಮಾಡಿ ಅಂತಂದ್ರೆ ಹೊರಗಡೆ ಹೋಗ್ಲಿಕ್ಕೆ ನಮ್ಮ ಕಡೆಯಿಂದ 2 ಲಕ್ಷ ಕೊಟ್ಟು ಹೊರಗಡೆಯಿಂದ ಬರ್ತಾ ಇದ್ದಾರೆ. ಯಾರೋ ಕಾಮರ್ಸ್ ಮಗು ಕಳಿಸ್ಕೊಡ್ಬೇಕಾದ್ರೆ 2 ಲಕ್ಷ ರೂಪಾಯಿ ಬೇರೆ ಕಡೆ ಸಾಲ ಮಾಡಿದಾಗ ಇಲ್ಲಿಂದ ಫಸ್ಟ್ ನಾವು ಕಳಿಸ್ಕೊಂಡಿದ್ವಿ. ಅದು ಹೆಲ್ಪ್ ಆಗಿದೆ. ಅವರು ಪ್ರತಿ ವರ್ಷನೂ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ರು. ಆಮೇಲೆ 212 ಜನಕ್ಕೂ ಪ್ರತಿ ವರ್ಷನೂ ಕೇಕ್ ಕೊಡ್ತಾ ಇದ್ದೀವಿ. ಈ ವರ್ಷನೂ ಕೇಕ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಅಷ್ಟೇ. ನಂತರ ಮುಕ್ತಾಯ ಪ್ರಾರ್ಥನೆ ಐವರು ಮಾಡಿ ಅಂತ್ಯ ಆಶೀರ್ವಾದ ಕೊಟ್ಟ ನಂತರ ನೀವೇ ಡಿಸೈಡ್ ಮಾಡಬೇಕು, ಊಟ ಆದ್ಮೇಲೆ ಮಾಡಬೇಕು. ಇಲ್ಲ ಅಮ್ಮವ್ರು ಹೋಗ್ಬೇಕಾಗಿರೋದ್ರಿಂದ ದಯಮಾಡಿ ಕ್ಷಮಿಸಿ, ಅಮ್ಮವ್ರು ಹೋಗ್ಬೇಕಾಗಿರೋದ್ರಿಂದ ಅಮ್ಮವರು ಒಂದು 3-4 ಗೇಮ್ನ ಎಲ್ಲ ಇವ್ರಿಗೂ ಆಡ್ತಾರೆ. ಅದು ಸತ್ಯವೇದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇದು ಅಂತ ನನಗೆ ಗೊತ್ತಿಲ್ಲ. ಅವ್ರು ರೆಡಿಯಾಗಿ ಹೇಳಿದ್ವಿ, ಅವರು ಅದನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ವಂದನಾ ಕೊಡೆ ಮತ್ತೆ ಅಂತ್ಯ ಆಶೀರ್ವಾದ ನಂತರ ಆದ್ಮೇಲೆ ನಾವು ಊಟನ ಮಾಡೋಣ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ನಮ್ಮ ಸಭೆಯ ಸಭಾಪಾಲಕರಾದಂಥ ಜನ ಆಂಡ್ರೂ ಜಾನ್ ಅಯ್ಯನವರು ಈ ಒಂದು ಕೂಟಕ್ಕೆ ಆಗಮಿಸಿ ಎಲ್ಲವನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಿಸ್ತೃತವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಸೋಫಿಯಾ ಪುಸ್ತಕದ ಅಮ್ಮನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರಿಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪಾಲುದಾರರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸೋಣ. ಹಾಗೂ ತಂದೂರಿನಿಂದ ಆಗಮಿಸಿರ್ತಕ್ಕಂಥ ಜಾಯ್ಸ್ ಅಣ್ಣನವರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತೇನೆ. ಹಾಗೂ ರೂಬಿ ಅವರಿಗೂ ಕೂಡ ವಂದನೆಯನ್ನು ತಿಳಿಸ್ತೇನೆ. ನಾವೆಲ್ಲರೂ ಸಹ ಕೊನೆಯದಾಗಿ ನಮ್ಮೆಲ್ಲ ಕರ್ತವ್ಯಗಳನ್ನು ಕರ್ತನಿಗೆ ತಿಳಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಬಳಸನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಜನನ ನಮ್ಮೆಲ್ಲರ ಮಧ್ಯದಲ್ಲಿ ಸಂತಸ ಹರುಷವನ್ನು ತಂದುಕೊಡುವಂತಹ ಸಮಯ. ಈ ಒಂದು ಹಂತದಲ್ಲಿ ಕರ್ತನ ಯುನೈಟೆಡ್ ಫೈನಾನ್ಸ್ ಅವರು ಸಹ ಕೂಡಿ ಬಹಳಷ್ಟು ಒಳ್ಳೆಯ ಆಲೋಚನೆಗಳಿಂದ ನಿನ್ನ ಸೇವೆಯ ಒಂದು ಮುಂದಾಲೋಚನೆಯಿಂದ ಕರ್ತನೆ ತಮ್ಮ ಮೊದಲನೆಯ ಹೆಜ್ಜೆಯನ್ನು ಅವರು ಜನಗಳಿಗೆ ಸಹಾಯವಾಗಲಿ ಎನ್ನುವಂಥ, ಮುಖ್ಯವಾಗಿ ಕ್ರೈಸ್ತ ಜನರಿಗೆ ಸಹಾಯವಾಗಲಿ ಎನ್ನುವಂಥ ಆಲೋಚನೆಯಲ್ಲಿ ಮಾಡುವಾಗ ಅವರೆಲ್ಲ ಕಾರ್ಯಗಳನ್ನು ನೀನು ಬಲಪಡಿಸು ಸ್ವಾಮಿ. ಹೌದು ಕರ್ತನೆ, ಈ ಎಲ್ಲ ಸಂಸ್ಥೆಗಳು ನಮ್ಮಲ್ಲಿರುವಂಥ ಕ್ರೈಸ್ತರನ್ನ ಅವರು ಬಲಗೊಳಿಸುವಂಥ ಒಂದು ಹಂತದಲ್ಲಿ ಪ್ರಯತ್ನಿಸುವಾಗ ನಮ್ಮ ಕ್ರೈಸ್ತರಿಗೆ ಬೇಕಾದಂಥ ಹೆಚ್ಚಿನ ಕಾಳಜಿಯನ್ನು ನೀನು ಅವರ ಮನಸ್ಸಿನಲ್ಲಿ ನೀನು ಪ್ರೇರೇಪಿಸು ಸ್ವಾಮಿ. ಮುಖ್ಯವಾಗಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ನಿಯತ್ತು, ನೀತಿ, ನ್ಯಾಯಗಳಲ್ಲಿ ಹೆಚ್ಚಿನದಾಗಿ ಗಮನವನ್ನು ಇರಿಸುತ್ತಾ ಸ್ವಾಮಿ, ತೆಗೆದುಕೊಂಡಂಥ ಹಣವನ್ನು ಹಿಂತಿರುಗಿಸಿ ಕೊಟ್ಟುವುದರ ಮೂಲಕವಾಗಿ ಸಂಸ್ಥೆಯನ್ನು ಇನ್ನಷ್ಟು ಬಲಗೊಳ್ಳಲು ಅವರು ಮುನ್ನುಗ್ಗುವಂತೆ ನೀನು ಅವರೆಲ್ಲರ ಮೇಲೆ ಕೃಪೆಯನ್ನು ತೋರಿಸು ಸ್ವಾಮಿ. ಈ ರೀತಿಯಾಗಿ ಕರ್ತನೆ ಸಂಸ್ಥೆಯನ್ನು ಮಾಡಿಕೊಂಡಿರುವಾಗ ಸಂಸ್ಥೆಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು, ಎಲ್ಲ ರೀತಿಯ ನೇಮ ನಿಯಸ್ತಿಗಳನ್ನು ಬಲಗೊಳಿಸಲು ಬೇಕಾದಂಥ ಜ್ಞಾನ, ಬಲ, ಬುದ್ಧಿಶಕ್ತಿಯನ್ನು ನೀನು ಇಲ್ಲಿರುವಂಥ ಎಲ್ಲ ಒಂದು ಸ್ವಾಮಿ ಆಯೋಜಕರಿಗೆ ನೀನು ದಯಪಾಲಿಸಿ ಕೊಡು ಕರ್ತನೆ. ಹೌದು ಕರ್ತನೆ, ನಿನ್ನ ಒಂದು ಕಾರ್ಯ ಈ ಒಂದು ಸಂಸ್ಥೆಯ ಮೂಲಕವಾಗಿ ಈ ಲೋಕದಲ್ಲಿ ಅದು ಸ್ಥಾಪನೆಯಾಗಿದೆ, ಬಹಳಷ್ಟು ಜನಕ್ಕೆ ಸಹಾಯವಾಗಿದೆ ಸ್ವಾಮಿ. ಹೌದು ಕರ್ತನೆ, ಒಳ್ಳೆಯ ಉದ್ದೇಶದಿಂದ ಮಾಡುವಾಗ ನೀನು ತಾನೇ ನಮ್ಮೊಂದಿಗಿರುವಾತನಾಗಿದೆಯಾ ಎನ್ನುವಂಥ ಆಲೋಚನೆಗಳಿಂದ ಇವರೆಲ್ಲ ಕಾರ್ಯಗಳು ಸ್ವಾಮಿ ನಿನ್ನಿಂದ ಅದು ಬಲಗೊಳ್ಳಲಿ. ಮುಖ್ಯವಾಗಿ ಇಲ್ಲಿ ಆಯೋಜಿಸಿದಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಅವರು ಮಾಡಿದಂಥ ಎಲ್ಲ ಕಾರ್ಯಕ್ಕೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಮತ್ತೊಂದಾವರ್ತಿ ಅವರೆಲ್ಲ ಯೋಜನೆಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಇಲ್ಲಿ ನೆಲೆದಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ಪರಾಂಬರಿಸಿ ಮುನ್ನಡೆಸಬೇಕೆಂದು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡುವಂಥವರಾಗಿದ್ದೇವೆ.
ಆಮೇಲೆ ನಾವೆಲ್ಲರೂ ಸಹ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಎಂದು ತಪ್ಪಿಸು. ನಿನ್ನ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯವಿಟ್ಟು ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ನಡೆಸಿ ಶಾಂತಿಯನ್ನು ಅನುಗ್ರಹಿಸಿ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ನಡೆಸುವಿಕೆ, ಮಾರ್ಗದರ್ಶನ, ಆಶೀರ್ವಾದ ಕರೆಬಾಗಿರುವಂಥ ನಮ್ಮೆಲ್ಲರೊಂದಿಗೂ, ನಮ್ಮೆಲ್ಲರ ಕುಟುಂಬದೊಂದಿಗೂ, ಸಭೆಯೊಂದಿಗೂ, ಯೂನಿಟಿ ಫೈನಾನ್ಸ್ ಕಾರ್ಪೊರೇಷನ್ನ ಎಲ್ಲ ವ್ಯವಹಾರಗಳಲ್ಲಿ ಪಾಲುದಾರರಲ್ಲಿ, ಪ್ರತ್ಯೇಕವಾಗಿ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವಂಥ ಸಹೋದರಾದ ದೇವಪ್ರಸಾದರೊಂದಿಗೆ ಅವರಿಗೆ ಆಗುವಂತೆಲ್ಲ ಚಿಕಿತ್ಸೆ ಈಗಲೂ ಯಾವಾಗಲೂ ಆಗಿದೆ. ಆಮೇಲೆ ಗ್ಲಾಸ್ ಇದೆಯಾ? ಓಕೆ, ರೆಡಿ? ಓಕೆ, ನೀಸ್. ಓಕೆ, ಸರಿಯಾಗಿ ನೀಸ್ ಇರ್ದಿಲ್ಲ ಅಂದ್ರೂ ಔಟ್ ಆಯ್ತಾ? ಶೋಲ್ಡರ್, ನೀಸ್, ಹೆಡ್, ಶೋಲ್ಡರ್, ನೀಸ್, ಹೆಡ್, 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 ನೆಟ್ಟಿಗೆ. ಓಕೆ, ಹೆಡ್, ಲೆಫ್ಟ್. ಕೀಪ್ ಟರ್ನಿಂಗ್ ಆಯ್ತಾ? ನಾನು ಹೇಳ್ತಾ ಇರ್ತೇನೆ. ಹೆಡ್, ಓಕೆ, ನೀವು ಸರ್ಕಲ್ ಮಾಡಬೇಕು. ಓಕೆ, ಶೋಲ್ಡರ್, ನೀಸ್, ಹೆಡ್, ಶೋಲ್ಡರ್, ನೀಸ್, ಹೆಡ್, ಶೋಲ್ಡರ್, ವೆಸ್ಟ್. Quick, shoulder, knees, head, shoulder, knees, head, shoulder, west. Head, knees, shoulder, knees, head, shoulder, knees, head. You know, glass the cover. Head, shoulder, west. Shoulder, knees, shoulder, head, knees, shoulder, west. Okay. Here goes the winner. ದಯಮಾಡಿ ಎಲ್ಲರೂ ಒಂದು ಸರ್ಕಲ್ ಮಾಡಿ. ಓಕೆ. ಓಕೆ, ರೆಡ್ ಟೀಮ್, ರೆಡ್ ಶರ್ಟ್ ಔಟ್. ಬೇಕಂತೆ ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಅಲರ್ಟ್ ಆಗಿರಿ ಈಗ. ಓಕೆ. ಓಕೆ, ದಯಮಾಡಿ ಕೈ ಇಡುವಂತವ್ರು ಯು ಪಾಯಿಂಟ್, ಆಯ್ತಾ? ಯು ಪಾಯಿಂಟ್. ಆಂಟಿ ಕೈ ದಯಮಾಡಿ ತೋರಿಸಿ, ಸರಿಯಾಗಿ ತೋರಿಸಿ ಕೈ. ಹೇಳ್ಬೇಡಿ ದಯಮಾಡಿ. ಓಕೆ. ನಾ ಸಾರ್ ಅಕ್ಕ ಸಾರ್
ಇಲ್ಲ ಹೇಳಿ ಹೇಳಿ. ಓಕೆ ಗಾನ್ ಗಾನ್ ಗಾನ್. ಓಕೆ ಓಕೆ ರೆಡಿ ರೆಡಿ. ಔಟ್ ಆಗ್ತೀರಾ ಲೇಟ್ ಆದ್ರೆ. ಓಕೆ ರೆಡಿ. ಗೊತ್ತು ಆಟ ಇದೇನಿದು ಎಲ್ಲ ಲೇಡೀಸ್ ಇದ್ದಾರೆ, ಮೆನ್ ಆರ್ ಲೂಸಿಂಗ್ ಫೋಕಸ್. ಅಕ್ಕ ಅಕ್ಕ ಚೂರು ಸರ್ಕಲ್ ನೋಡ್ಕೊಳ್ಳಿ. ಓಕೆ ಲಾಸ್ಟ್ ಚಾನ್ಸ್. 3 6 ನನಗೆ ಇಲ್ಲಿ 15 2 3 4 5 6 ಮೈ ನಿಲ್ಬೇಕು ನಂಬರ್ 4 5 6 ಅವ್ರಿಗೆ ಬರುತ್ತೆ 7 1 ಔಟ್. 4 ಫಾಸ್ಟ್ ಆಗಿ ಹೇಳ್ಬೇಕು, ಲೇಟ್ ಮಾಡಿ ಔಟ್. 7 1 2 3 4 5 6 7 1 2 3 4 5 6 7 1 2 3 ಔಟ್ 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 ಔಟ್. ರೌಂಡ್ ಆಂಟಿ ಔಟ್ ಆಂಟಿ ಔಟ್ ಆಂಟಿ ಔಟ್ ಆಂಟಿ ಔಟ್ ಆಂಟಿ ಔಟ್. ಅವ್ರು ಹೇಳ್ಬೇಕಿತ್ತು. ಹೌದು ಹೌದು ಹೌದು. ಓಕೆ 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 ರೆಡಿ ಇಬ್ರು ಔಟು. ರೆಡಿ ರೆಡಿ ರೆಡಿ. 1 2 3 4 5 6 1 2 3 4 5 6 ಓಕೆ ಓಕೆ ಲಾಸ್ಟ್ 3 2 3 5 6 ಔಟ್ ಔಟ್. ಓಕೆ ರೆಡಿ. ಈಗ there's one thing ಆಯ್ತಾ, ರೈಟ್ ಹ್ಯಾಂಡ್ you have to start with right hand. Okay, it's the side. Okay, 1 start. Yeah. ರೈಟ್ ಇದ್ರೆ ತೋರಿಸಿದ್ರೆ ನೀವು ರೈಟ್ ಸೈಡ್ ಇಂದ ಅಂದ್ರೆ ದಿ ಅದರ್ ಹ್ಯಾಂಡ್ ಯು ಹ್ಯಾವ್ ಟು ಸ್ಟಾರ್ಟ್. ಓಕೆ, ಆಪೋಸಿಟ್ ಸೈಡ್. ಯಾ ಸ್ಟಾರ್ಟ್. 6 1 2 3 5 7 2 you're out ಆಗಲ್ಲ. ವೇಟ್ 1 3 4 ಪಾಸ್ 7 2 4 6 1 2 ಓಕೆ ಚಿನ್ನ